ಹೌದು, ನನಗೂ ಯಾರು ಆ ಒಂದು ಅಕೌಂಟ್ ರೇಣುಕಾಸ್ವಾಮಿ ಅವರೇ ಅಂತ ಹೇಳ್ತಾ ಇದ್ದಾರೆ. ಯಾವ್ದು ಎಲ್ಲೆಲ್ಲಿರ್ಬೇಕು ಎಷ್ಟೆಷ್ಟಿರ್ಬೇಕು ಎಲ್ಲ ಅಲ್ಲಲ್ಲೇ ಇದೆ. ನೀನು ಮಾತ್ರ ಬೀದಿ ಬೀದಿ ಚಂಗ್ಲಿ ಎತ್ತಾ ಇದೆಯಾ. ಅದು ಅವರೇ ಆಗಿದ್ರೆ ನಾನು ಇವಾಗ್ಲೂ ಹೇಳ್ತೀನಿ ಅದು ರೇಣುಕಾಸ್ವಾಮಿ ಸರ್ ಇಂದಾನೇ ನನಗೆ ಮೆಸೇಜ್ ಬಂದಿರುವಂತಹದ್ದು. ಅವರಲ್ಲ ಅಂತಂದ್ರೆ ಬೇರೆ ಅಕೌಂಟ್. ನನಗೆ ಕ್ಲಾರಿಟಿ ಇಲ್ಲದೆ ನಾನು ಮಾತಾಡಿರ್ಬಹುದು. ಬಾ, ನಿನ್ನ ನೋಡ್ರೆ ಕರೇ ಗಣಪತಿ ನೋಡ್ದಂಗಾಗತ್ತೆ, ಬೈಯಕ್ಕೂ ಮನ್ಸಾಗಲ್ಲಪ್ಪ. ಬಟ್ ಅವರೇ ಅಂತಾನೆ ಅದು ಕಾಮಾಕ್ಷಿ ಪಳ್ಳಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರದ್ದು ಕಂಪ್ಲೇಂಟ್ ಆಗಿದಂತೆ, ಅದು ಅವ್ರದೇ ಅಂತ ಅಕೌಂಟು ಕೂಡ. ಸೊ ಎಸ್, ನನಗೂ ಇವಾಗ ನೋಟಿಸ್ ಬಂದಿದೆ ಆಲ್ರೆಡಿ. ಹೋಗಿ ನಾನು ಮಾತಾಡಬೇಕು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್ ಅಂತ. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಾನು ಯಾವ್ದು ಕಂಪ್ಲೇಂಟ್ ಕೊಟ್ಟಿಲ್ಲ. ಬಟ್ ನಾನು ಈ ಒಂದು ವಿಷಯ ಬಗ್ಗೆ ಮಾತಾಡಿರೋದಕ್ಕೆ ನನಗೆ ನೋಟಿಸ್ ಬಂದಿದೆ ಪೊಲೀಸ್ ಅವ್ರ ಕಡೆಯಿಂದ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಸೊ ನಾನು ಹೋಗಿ ಮಾತಾಡ್ಬೇಕಷ್ಟೇ. ಅರ್ಥ ಆಗಿಲ್ಲ ಅಂದ್ರೆ ಯಾವ ವಿಚಾರವಾಗಿ ನಿಮ್ಗೆ ನೋಟಿಸ್ ಬಂದಿದೆ? ಲೈಕ್ ಇವಾಗ ರೇಣುಕಾಸ್ವಾಮಿ ಅವ್ರ ಬಗ್ಗೆ ನನಗೆ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ನಲ್ವಾ. ಅಲ್ಲ, ನಾ ಹುಟ್ಟಿದಾಗಿಂದ ಇದೇ ಮಾತನ್ನೇ ಹೇಳ್ತಾ ಇದೀಯಾ. ಗಂಡಸು ಅಂತ ಹುಟ್ಟಿದ್ಯಾ, ಸುಮ್ಮನೆ ಮೈ ಬೆಳೆಸ್ಕೊಂಡು ಯಾವ್ದಾದ್ರು ಒಂದು ಉದ್ಯೋಗ ನೋಡ್ಕೋಬಾರ್ದಾ? ಸೊ ಇದ್ದಾಗ ಯಾರು ಯಾಕೆ ವಾಯ್ಸ್ ರೈಸ್ ಮಾಡಿಲ್ಲ, ಸತ್ತಾಗ್ಲೇ ಯಾಕೆ ವಾಯ್ಸ್ ರೈಸ್ ಮಾಡ್ತಾ ಇದೀರಾ? ಅಂಡ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಾ, ಹೌದಾ, ಎನಿ ಪ್ರೂಫ್ ಅನ್ನೋ ತರ. ನೋಡು, ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದು ಇಲ್ಲ, ಎಲ್ಲ ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಆ ಅಕೌಂಟಿಂದ ಮೆಸೇಜ್ ಬಂದಿದೆ ಅಂತ ಕೇಳ್ತಾ ಇದಾರಲ್ಲ, ಸೊ ಅದ್ರ ಡೌಟ್ ಅಲ್ಲ ನಾನಿದೆ. ಹಾಗಾಗಿ ಏನು ಮಾತಾಡಕ್ಕಾಗಲ್ಲ. ನಾವ್ ಏನೇ ಮಾತಾಡಿದ್ರು ಅವ್ರ ಫ್ಯಾಮಿಲಿಗೆ ಏನು ಮಾಡಕ್ಕಾಗಲ್ಲ. ಅಯ್ಯೋ ನಾರಾಯಣ, ಇವ್ರು ಕೊಡೋ ಕಾಟಕ್ಕೆ ನಾನು ಎಲ್ಲಿ ಬಿದ್ರು ಮೋಟ್ರು ಹತ್ತಿರೋ ಅಂತ ಲೆಕ್ಕ ಆಗ್ತಾ ಇದ್ರಲ್ಲಪ್ಪ. ಪಾಪ ಅವ್ರು 5 months ಪ್ರೆಗ್ನೆಂಟ್ ಅಂದ್ರೆ ಥಿಂಕ್ ಮಾಡ್ಬೇಕು. ನೋಡೋಣ, ಆದಷ್ಟು ಸಪೋರ್ಟ್ ಮಾಡಿ. ನೋಡಿದ್ರೇನ್ರಯ್ಯ, ಇವಳು ನಾವು ಕರೆದಾಗ ಬರೋ ಇಂಥವ್ರು ನಮ್ಮನ್ನ ಅಲ್ಗಳಿಯಾಗ್ಬಿಡ್ತಾರಯ್ಯ. ಮುಂದೆ ಒಪ್ತೆ ಕಡೆಯ ಒಪ್ತೆ. ಸಾಂಬಾರು ಆಪೇನಕ್ಕೆ ನೋಟಿಸ್ ಬಂದಿದೆ. ಲೈಕ್ ಈಗ ನಾನು ಅಂತಲ್ಲ, ಯಾರ್ಯಾರು ಮಾತಾಡಿದಾರೆ ಎಲ್ಲರಿಗೂ ನೋಟಿಸ್ ಹೋಗೇ ಹೋಗುತ್ತೆ. ಬಿಕಾಸ್ ಒಬ್ಬ ಪೊಲೀಸ್ ಅಧಿಕಾರಿ ಯಾರಿದ್ದಾರೆ ಅವರು ನೀಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಇದರಿಂದಾನೇ ಗೊತ್ತಾಗ್ಬಿಡುತ್ತೆ. ಈಗ ನಾವು ಅದ್ರ ಬಗ್ಗೆ ಮಾತಾಡಿದೀವಿ ಅಂದ್ರೆ ನಮ್ಮ ಮೇಲೆ ಆಕ್ಷನ್ ತಗೋತಾರ, ಅವರು ನೋಟಿಸ್ ಕಳಿಸ್ತಾರೆ. ನೀವು ಹೌದು ನಿಮ್ಗೆ ಮೆಸೇಜ್ ಬಂದಿದ್ಯಾ, ಬನ್ನಿ ನಾವು ಎಂಕ್ವೈರಿ ಮಾಡ್ತೀವಿ ಅನ್ನೋ ತರ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ಬಟ್ ಈಗ ರೇಣುಕಾಸ್ವಾಮಿ ಯಾರ್ಯಾರು ಮೆಸೇಜ್ ಮಾಡಿದ್ರೆ ಎತ್ಕೊಂಡು ಹೋಗಿ ತೋರಿಸಿದ್ರು ಪೊಲೀಸರು, ಆ ವ್ಯಕ್ತಿನೇ ಇಲ್ಲ ಅಂದ್ಮೇಲೆ ಏನ್ ಮಾಡಕ್ಕಾಗತ್ತೆ? ಸೊ ದಟ್ಸ್ ವೈ ಎಲ್ಲರೂ ಕೇಳ್ತಾ ಇರೋದು. ಇದ್ದಾಗ ನೀವ್ ಯಾಕೆ ಮಾಡಿ, ಇದ್ದಾಗ ಅಂದ್ರೆ ನಮಗೆ 1000 ಜನ ಮೆಸೇಜ್, ಒಂದು ಹುಡುಗಿ ಅಂತ ಅಂದ್ಮೇಲೆ ಒಂದ್ ಮಡಕೆಗೆ 100 ಜನ ಕಲ್ಲು ಹೊಡೆದೇ ಹೊಡಿತಾರೆ, ಅದ್ ನೀರ್ ಬಂದೇ ಬರುತ್ತೆ. ನನಗೆ ಗೊತ್ತಿತ್ತು ಯಾವತ್ತಾದ್ರೂ ಒಂದು ದಿನ ಈ ನಿನ್ನ ಕುಲಿಗೆಟ್ಟ ನಾಲ್ಗೆಲಿಂತ ಮಾತು ಬರುತ್ತೆ ಅಂತ. ಒಂದ್ ಹುಡುಗಿ ಅಂದ್ಮೇಲೆ 100 ಜನ ಕಮೆಂಟ್ ಪಾಸ್ ಮಾಡೇ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಡಲ್ಲ. ಯಾವ್ದೋ ಒಂದು ವಿತ್ ಪ್ರೂಫ್ ಸಿಕ್ಕಿದೆ ಅಂತ ಹೇಳಿದ್ಮೇಲೆ ಆ ಅಕೌಂಟ್ ನಾವು ಸರ್ಚ್ ಮಾಡೋದ್ರೆ ತಪ್ಪೇ ಇಲ್ಲ. ಏ ಊರ್ ಸುಬ್ಬಿ, ಸಾಕ್ ಹೋಗೆ ನಿನ್ ದೊಂಬರಾಟ. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸೊ ಸರ್ಚ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯ್ತು. ಅವ್ರು ಇದ್ದಾಗ ಸರ್ಚ್ ಮಾಡಿದ್ರೆ ಯೂಸ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ನಾನಾಗಿದ್ರೆ ಆಸ್ ಅ ವುಮನ್ ಆಗಿ ಹೋಗ್ಬಿಟ್ಟು ನಾನು ಪಕ್ಕ ಕಂಪ್ಲೇಂಟ್ ಕೊಡ್ತಾ ಇದ್ದೆ. ಗುರು, ಇವ್ರ ಜನ್ಮಕ್ಕೆ ಬೆಂಕಿ ಹಾಕ. ನಮ್ ದೇಶದಲ್ಲಿ ಇಂಥ ಬಣ್ಣನ ಮಕ್ಳೇ ಜಾಸ್ತಿ ಆಗ್ಬಿಟ್ರಲ್ಲ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡು. ಎಷ್ಟು ಜನ ಕಚರ ನನ್ನ ಮಕ್ಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.